ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಎಜೆ ಪಬ್ಲಿಕ್ ರಿವ್ಯೂ. ರೇಣುಕಾಸ್ವಾಮಿ ಕೊಲೆ ಆಪಾದನೆಯ ಮೇಲೆ ದರ್ಶನ್ ಅವರನ್ನ ಪೊಲೀಸರು ವಿಚಾರಣೆಗಂತ ಕರೆದೊಯ್ದು ಈಗಾಗಲೇ 2 ದಿನಗಳು ಕಳೆದಿವೆ. ಕೊಲೆಯ ಬಗ್ಗೆ ಇನ್ನೂ ಕೂಡ ವಿಚಾರಣೆ ನಡೆಯುತ್ತಿದ್ದು ದರ್ಶನ್ ಅವರು ಆರೋಪಿನ ಅಲ್ಲ ಅಂತ ಇನ್ನೂ ಕೂಡ ನಿರ್ಧಾರ ಆಗಿಲ್ಲ. ಆದರೆ ಕರ್ನಾಟಕದ ಹಲವಾರು ಮಾಧ್ಯಮಗಳು ದರ್ಶನ್ ಅವರೇ ಕೊಲೆ ಮಾಡಿದ್ದು ಅಂತ ಆಲ್ರೆಡಿ ನಿರ್ಧಾರ ಮಾಡಿರೋ ರೀತಿ ಕಂಡು ಬರ್ತಾ ಇದೆ. ಸೋ ಕಾಲ್ಡ್ ಮೀಡಿಯಾಗಳು ದರ್ಶನ್ ರವರ ಬಗ್ಗೆ ಬಹಳ ಕೆಟ್ಟದಾಗಿ ಅಪಪ್ರಚಾರ ಮಾಡುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಕೋರ್ಟ್ ನ್ಯಾಯ ತೀರ್ಪು ನೀಡುವವರೆಗೂ ಕಾಯೋದು ಬಿಟ್ಟು ತಮ್ಮದೇ ಆದ ಊಹಾಪೋಹಗಳನ್ನ ಟಿವಿಯಲ್ಲಿ ಪ್ರಸಾರ ಮಾಡ್ತಾ ಇದ್ದಾರೆ. ಇನ್ನು ಮಾಧ್ಯಮಗಳ ವಿಚಾರ ಒಂದ್ ಕಡೆ ಆದ್ರೆ, ಇನ್ನು ಈ ವಿಚಾರದ ಬಗ್ಗೆ ಹಲವಾರು ನಟರು ಹಾಗೂ ನಿರ್ದೇಶಕರು ಪ್ರತಿಕ್ರಿಯೆ ಕೂಡ ನೀಡಿದ್ದಾರೆ. ಈ ವಿಚಾರ ಬರೀ ಕರ್ನಾಟಕದಲ್ಲಿ ಮಾತ್ರವಲ್ಲದೆ ಇಡೀ ಇಂಡಿಯಾ ಕೂಡ ಪಸರಿಸಿದೆ. ಈ ವಿಚಾರದ ಬಗ್ಗೆ ತೆಲುಗು ನಿರ್ದೇಶಕ ರಾಮ್ ಗೋಪಾಲ್ ವರ್ಮಾ ಅವರು ಪ್ರತಿಕ್ರಿಯಿಸಿದ್ದು, ನಟರು ಮಾಡುವ ಸಿನಿಮಾಗಳನ್ನು ನೋಡಿ ಮೆಚ್ಚಿಕೊಂಡರೆ ಸಾಕು, ಅವರನ್ನ ದೇವರೆಂದು ಪೂಜಿಸುವುದು ಈ ರೀತಿಯಾದ ಕೆಲಸಗಳಿಗೆ ಕಾರಣವಾಗುತ್ತದೆ ಅಂತ ತಮ್ಮ ಟ್ವಿಟ್ಟರ್ ಖಾತೆಯಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ. ಇನ್ನು ನಮ್ಮ ಕನ್ನಡದವರೇ ಆದ ನಟ ನವರಸ ನಾಯಕ ಜಗ್ಗೇಶ್ ಅವರು ಕೂಡ ಈ ಬಗ್ಗೆ ಪ್ರತಿಕ್ರಿಯಿಸಿದ್ದು, ಒಳ್ಳೆಯ ಕೆಲಸ ಮಾಡಿ ರಾಮನಾಗಬೇಕು, ಕೆಟ್ಟ ಕೆಲಸ ಮಾಡಿ ರಾವಣನಾಗಬಾರದು ಅಂತ ತಮ್ಮ ಟ್ವಿಟ್ಟರ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ. ಏನೇ ಆಗಲಿ ಕೋರ್ಟ್ನಿಂದ ಫೈನಲ್ ತೀರ್ಪು ಬರೋವರೆಗೂ ಎಲ್ಲರೂ ವೇಟ್ ಮಾಡೋದು ಈ ರೀತಿಯಾಗಿ ತಮ್ಮದೇ ಆದಂಥ ಊಹಾಪೋಹಗಳನ್ನು ನಿಲ್ಲಿಸಬೇಕು. ಹಾಗೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ತಪ್ಪು ಮಾಡಿದರೆ ಎಲ್ರಿಗೂ ಕೂಡ ಶಿಕ್ಷೆ ಆಗಲೇಬೇಕು. ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ.